ಏನಿದ್ರು ದೂರ ಮಾಡುತ್ತಿದ್ದು ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾಯಿಲೆಗಳಿರ್ಲಿ ಅದು ದೂರ ಮಾಡುವಂತ ಕೆಲಸ ಮಾಡುವಂತದ್ದೇ ದೂರ. ಸೊ ಇದನ್ನ ಹೆಚ್ಚಾಗಿ ತಗೊಂಡ್ರೆ ಮಾತ್ರೆಗಳನ್ನ ದೂರ ಮಾಡಬಹುದು. ಯಾವುದೇ ಹಾಲು ಬರುವ ಮನುಷ್ಯರು ಬಳಸುವಂತಹ ಸೊಪ್ಪುಗಳೇನಿದೆ ಇದು ಬೋನ್ ಅನ್ನ ಸ್ಟ್ರೆಂಥನ್ ಮಾಡ್ತದೆ ಅಂತ ಒಂದು ಅಮೂಲ್ಯವಾದ ಗುಣ ಇದೆ ಇದರಲ್ಲಿ. 4 ನೆಲ್ಲಿಕಾಯಿ ಒಂದ್ ಇಡೀ ಸೊಪ್ಪು ಹಾಕಿ ಎಣ್ಣೆ ಒಳಗಡೆ ಬೇಯಿಸಿದ್ರೆ ನಿಮ್ಮ ಮನೆಯಲ್ಲಿ ಬ್ರಾಹ್ಮಿ ಆಮಲಕಿ ಕೇಶತೈಲ ರೆಡಿ ಆಗುತ್ತೆ. ಸೊಪ್ಪುಗಳಲ್ಲಿ ಜೀವಸತ್ವಗಳು ಜಾಸ್ತಿ ಇರ್ತದೆ, ಪ್ರೋಟೀನ್ ಇರಲ್ಲ. ಆಕ್ಚುಲಿ ಇದರಲ್ಲಿ 40% ಪ್ರೋಟೀನ್ ಇರುತ್ತೆ. ಎಲ್ರದ್ದು ಆರೋಗ್ಯ ಕೆಡ್ತಾ ಇದೆ. ಸೊ ನಾನು ಹೋದ್ ಕಡೆ ಎಲ್ಲ ಮಾತಾಡ್ತಾ ಇರ್ತೀನಿ, ಯಾರ ಮನೆಯಲ್ಲಿ ಮಾತ್ರೆಗಳಿಲ್ದವರು ಕೈ ಮೇಲೆ ಎತ್ತಿದ್ರೆ ನಂದೊಂದು ಕೈ ಮಾತ್ರ ಮೇಲೆ ಬರುತ್ತೆ ಅಂತ. ಶ್ವಾಸ ಸಂಬಂಧಿ ಕಾಯಿಲೆಗಳಿದೆಯಲ್ಲ, ಶ್ವಾಸ ಸಂಬಂಧಿ ಕಾಯಿಲೆಗಳಿಗಂತೂ ಒಂದು ಅಮೂಲ್ಯವಾದ ಆಹಾರ ಇದು. ಹಳೆಯ ಜ್ವರಗಳಿದೆಯಲ್ಲ, ಯಾವುದೇ ಜ್ವರಗಳಿರಲಿ ಜಸ್ಟ್ ಒಂದು ಕಷಾಯ ಮಾಡಿ ಕುಡಿದೆ ಇದರ. ಸೊ ಬಿಟ್ಟು ಬರೋ ಜ್ವರಗಳು, ಒಳ್ಳೆ ಜ್ವರಗಳಿಗೆ ಒಂದು ಒಳ್ಳೆ ಔಷಧಿ ಆಗ್ತದೆ. ಇದನ್ನ ಬೆರ್ಕೆ ಸೊಪ್ಪಿನ ಸಾರುಗಳು ವಿಶೇಷವಾಗಿ ಒತ್ತಿ ಹೇಳ್ತೀನಿ ನಾನು ಅದನ್ನ. ಬೆರ್ಕೆ ಸೊಪ್ಪಿನ ಸಾರು ಚಂದ, ಬೆರ್ಕೆ ಬಿದ್ದ ಮಕ್ಕಳು ಚಂದ ಅಂತ. ಜೊತೆಗೆ 1-2 ಹುಳ್ಳಿ ಕಾಳು ಇದೆಯಲ್ಲ, ಸೊ ಹುಳ್ಳಿ ಕಾಳು ಇದನ್ನ ಹಾಕೊಂಡು ನೀವು ಜಸ್ಟ್ ಬಾಯಲ್ಲಿ ಇಟ್ಕೊಂಡ್ರೆ ಜಗಿತಾ ನಿಧಾನಕ್ಕೆ ರಸನ ತಗೊಳ್ತಾ ಇದ್ರೆ ಸೊ ಇಡೀ ಥ್ರೋಟ್ ಅನ್ನ ಕ್ಲಿಯರ್ ಮಾಡುತ್ತೆ. ಗಂಟೆ ಬೇಡವಾದ್ದು ಅಂತಂದ್ರೆ ವಿಷ ವಸ್ತುನೇ ಅಲ್ಲದ. ಸೊ ಅವನ್ನೆಲ್ಲವನ್ನು ಭೇದಿಸುವಂತ ಶಕ್ತಿ ಇದೆ ಇದಕ್ಕೆ. ಸೊ ಇದೊಂದು ಅಮೂಲ್ಯವಾದ ಆಹಾರ ನಮ್ಮ ಕಟ್ಟೆಯಿಂದ. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಗೆಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಊರಿಗೆ ಬೇಸಿಗೆ ರಜಕ್ಕೆ ಇಲ್ಲ ದಸರಾ ರಜಕ್ಕೆ ಹೋದ್ರೆ ನಮ್ಮ ಅಜ್ಜಿ ಅವ್ರ ಜೊತೆ ಹೋಗ್ತಾ ಇದ್ರೆ ತೋಟದಲ್ಲಿ ಅಲ್ಲಿ ಇಲ್ಲಿ ಕಿತ್ಕೊಂಡ್ ಬಂದು ಅವ್ರದ್ದು ಒಂದಷ್ಟು ಮಡಲ್ಗೆ ಹಾಕೊಂಡವ್ರು ಒಂದಷ್ಟು ಸೊಪ್ಪುಗಳನ್ನ. ಓಕೆ, ಈ ಒಂದು ಕಾನ್ಸೆಪ್ಟ್ ನೇನೆ ಇಲ್ಲೊಬ್ರು ಸಾರು ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಅಂತ ಹೇಳಿಕೊಂಡು ಪ್ರತಿಯೊಂದಷ್ಟು ಊರುಗಳಲ್ಲಿ, ಪ್ರತಿಯೊಂದಷ್ಟು ಸ್ಕೂಲ್ಗಳಲ್ಲಿ ನಿಮ್ಮ ಮನೆ ಹತ್ರ ಇರುವಂತ ಒಂದಷ್ಟು ಸೊಪ್ಪುಗಳಲ್ಲಿ ಯಾವ ರೀತಿಯಾದಂತ ಆರೋಗ್ಯ ನಮ್ಗೆ ವೃದ್ಧಿ ಮಾಡಕ್ಕೆ ಯಾವ ರೀತಿಯಾದಂತ ಆರೋಗ್ಯ ಗುಣಗಳಿದೆ, ಆ ಆರೋಗ್ಯನ ಆಹಾರದಲ್ಲಿ ಯಾವ ತರ ತಿನ್ಬಹುದು ಅಂತ ಹೇಳಕ್ ಹೊರಟಿದ್ದಾರೆ. ಬನ್ನಿ ಹೋಗೋಣ ಅವ್ರ ಹತ್ರ, ಕೇಳೋಣ. ಪ್ರತಿ ಒಂದೊಂದು ಸೊಪ್ಪುಗಳು ಎಲ್ಲ ನಮಗ್ ಗೊತ್ತಿರುವಂತ ಸೊಪ್ಪುಗಳೇ, ನಾವು ಕಣ್ಣಾರೆ ಡೈಲಿ ನೋಡ್ತಾನೆ ಇರ್ತೀವಿ. ಬಟ್ ಇದ್ರಲ್ಲಿ ಈ ತರ ಗುಣಗಳು ಇದೆಯಾ ಅಂತ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗೋದು. ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ, ಸಾಧ್ಯವಾದ್ರೆ 2-3 ಪಾರ್ಟ್ ಮಾಡ್ತೀನಿ. ದಯವಿಟ್ಟು ಕೊನೆವರೆಗೂ ನೋಡಿ ಪ್ರತಿ ಒಂದೊಂದು. ಇಷ್ಟ ದಿನ ನೈಸರ್ಗಿಕ ಬದುಕು ಚಾನಲ್ ಅಲ್ಲಿ ಬರೀ ನಾವು ತೋಟ ಕೃಷಿ ಅದನ್ನ ನೋಡಿದೋ. ಸೊ ನ್ಯಾಚುರಲ್ ಆಗಿ ನಮ್ಮ ಆರೋಗ್ಯನ ವೃದ್ಧಿ ಮಾಡ್ಕೊಳೋದಕ್ಕೆ ಏನೇನೆಲ್ಲ ಸೊಪ್ಪುಗಳಿದೆ ಅಂತ ಈ ಸಂಚಿಕೆಯಲ್ಲಿ ನೋಡೋಣ. ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಮುರಳೀಧರ ಗಂಗೂರ್ಮಳೆ ಅಂತೇಳಿ. ವಿಶೇಷವಾಗಿ ಒಂದು 30 ವರ್ಷಗಳಿಂದ ಪರಿಸರ, ಆರೋಗ್ಯ, ಶಿಕ್ಷಣ, ಸೊ ಈ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ನಾನು ಕೃಷಿ ಇಟ್ಕೊಂಡು ಅದೆಲ್ಲವನ್ನು ಮಾಡ್ತಾ ಇದ್ದೇನೆ. ಹಂಗಾಗಿ ಇದೆಲ್ಲವನ್ನು ಮಾಡುವಾಗ ನನ್ಗನ್ಸಿದ್ದು, ಯಾಕಂದ್ರೆ ಎಲ್ರೂ ಮನೆಯಲ್ಲೂ ಮಾತ್ರೆಗಳಿದೆ ಅಂದ್ರೆ ಆರೋಗ್ಯ ಕೆಟ್ಟಿದೆ ಅಂತ. ಸೊ ಅವಾಗ ಯೋಚನೆ ಬಂತು ನನಗೆ. ನನ್ನ ತಾಯಂದ್ರನ್ನೆಲ್ಲ ಒಂದಷ್ಟು ಮಾತಾಡಿಸಿ ಕೊಟ್ಟೆ. ನನ್ನ ತಾಯಿನೂ ಕೂಡ ಒಂದಷ್ಟು ಮಾಡ್ತಾ ಇದ್ರು. ಬೇರೆ ತಾಯಂದ್ರಗಳನ್ನ ಮಾತಾಡಿಸ್ತಾ ನನ್ಗೇನಾಯ್ತು, ನಮ್ಮ ಆರೋಗ್ಯದ ಗುಟ್ಟು ಅಜ್ಜಿ ಮಡ್ಲಲ್ಲಿದೆ ಅಂತ ಗೊತ್ತಾಯ್ತು. ಸೊ ಅಲ್ಲಿ ತುಂಬಿಕೊಂಡಿದ್ದಾಳೆ ಅಂತ ಗೊತ್ತಾಯ್ತು. ಯಾಕಂದ್ರೆ ಅವಳು ಯಾವತ್ತೂ ಆಸ್ಪತ್ರೆಗೆ ಹೋಗ್ಲಿಲ್ಲಲ್ಲ. ಸೊ ಹಂಗಾಗಿ ನಾನೇನ್ ಮಾಡಿದೆ, ಅದು ಏನಿದೆ ಅಂತ ಹುಡುಕ್ತಾ ಹೊರಟೆ. ಸೊ ಒಟ್ಟಂಗೆ ಸುತ್ತುತ್ತಾ ನನಗೆ ಒಂದು 350-400 ತಿನ್ನುವ ಸೊಪ್ಪುಗಳು, ಆಹಾರಗಳು. 350-400 ನಾನು ತಿನ್ನುವ ಸೊಪ್ಪುಗಳು, ಆಹಾರವೇ ಔಷಧಿ ಆಗ್ಬೇಕು ಅಂತ ನಾನು ಹೊರಟಿದ್ನಲ್ಲ. ಸೊ ಅವಾಗ ಏನಾಯ್ತು, ಇವೆಲ್ಲವೂ ಇದರಲ್ಲಿ ಸಿಗ್ತಾ ಹೋಯ್ತು. ಸೊ ಅದನ್ನ ಎಕ್ತಾ ಹೋದೆ ಒಂದೊಂದೇ ಎಕ್ತಾ ಹೋದಾಗ ಏನಾಯ್ತು, ಆ ಸೀಸನಬಲ್ಲು ಸಿಗ್ತಾ ಹೋಯ್ತು ನನಗೆ. ಆ ಬೇಸಿಗೆ ಕಾಲದಲ್ಲಿ ಒಂದಷ್ಟು ಸಿಕ್ತು, ಮಳೆಗಾಲದಲ್ಲಿ ಒಂದಷ್ಟು ಸಿಕ್ತು, ಚಳಿಗಾಲದಲ್ಲಿ. ಈಗ ನಮ್ಮ ತಲೆಗಳಲ್ಲಿ ಏನಿದೆ ಅಂತಂದ್ರೆ ಮಳೆಗಾಲದಲ್ಲಿ ಸೊಪ್ಪು ಸಿಗುತ್ತೆ ಅಂತೇಳಿ. ಹೌದು. ಸೊ ಅದಲ್ಲ, ಅದು ಋತುಮಾನಕ್ಕೆ ಅನುಗುಣವಾಗಿ ಆಯಾ ರೀಜನ್ ಅಲ್ಲಿ ಏನ್ ಬೇಕು ಅದನ್ನ ನೇಚರ್ ಕೊಟ್ಟಿದೆ. ಸೊ ನಾವು ಅದನ್ನ ಆಹಾರವಾಗಿ ಬಳಸ್ಲಿಲ್ಲ, ಅದು ಇರೋಂಥದ್ದು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು, ಆಚೀಚೆ ಹೋಗಿ ಕೋಸ್ಟಲ್ ಏನ್ ತಿಂತಾರೆ, ಘಟ್ಟದ ಮೇಲೆ ಬಂದ್ರೆ ಅವ್ರು ಏನ್ ತಿಂತಾರೆ, ಘಟ್ಟದ ಕೆಳಗಡೆ ಇಲ್ಲಿ ಬಂದ್ರೆ ಇಲ್ಲಿ ಏನ್ ತಿಂತಾರೆ, ನಮ್ ಸ್ವಲ್ಪ ಬಯಲು ಸೀಮೆಗೆ ಹೋದ್ರೆ ಏನ್ ತಿಂತಾರೆ, ಏನು ಆಯಾ ಕಾಲಗಳಲ್ಲಿ ಏನೇನ್ ಸಿಗ್ತಾ ಇದೆ ಅನ್ನೋಂಥದ್ದನ್ನ ಹುಡುಕಾಟ ಹೊರಟೆ. ಸೊ ಅವಾಗ ಸಿಕ್ಕಿದ್ದು ನನಗೆ ಒಂದಷ್ಟು ನಮ್ಮ ಆಹಾರಗಳೇ ಔಷಧಿಯಾಗಿದ್ವು ನನ್ನ ತಾಯಂದ್ರು. ಹಂಗಾಗಿ ಅವನ್ನ ನಾನು ಒಂದಷ್ಟು ಬೇರೆಯವ್ರಿಗೂ ಹೇಳ್ಬೇಕು ಅಂತೇಳಿ ಹೊರಟೆ ನಾನು. ಸೊ ಕೃಷಿ ಜೊತೆಗೆ ಆರಂಭ ಮಾಡ್ಕೊಂಡು ನನ್ಗೊಂದು 2 ಎಕರೆ ಜಮೀನಿದೆ, ಅದನ್ನ ಇಟ್ಕೊಂಡು ಆಹಾರವೇ ಔಷಧಿ ಆಗ್ಬೇಕು ಅಂತ ಹೊರಟಿದ್ದೀನಿ ನನಗೆ ಎಲ್ಲರ ಜೊತೆ ಮಾತಾಡ್ಲಿಕ್ಕೆ ಅಂತೇಳಿ. ಶಾಲಾ ಕಾಲೇಜುಗಳು, ಬೇರೆ ಕಾರ್ಯಕ್ರಮಗಳಲ್ಲಿ
ಇಡೀ ಆಚೀಚೆ ರಾಜ್ಯಗಳಿಗೂ ಹೋಗಿ ಆಮೇಲೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಸೆಮಿನಾರ್ ಕೂಡ ಅಟೆಂಡ್ ಮಾಡ್ತಾ ಇದ್ದೀನಿ. ಅಂದರೆ ಸೊಪ್ಪುಗಳು ಅಷ್ಟು ಭಾಳ ಮುಖ್ಯ ಆಗ್ತಾ ಇದೆ ಅಂತೇಳಿ ಒಂದಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಸೊ ಹಂಗಿರುವಾಗ ಬರೀ ಹೇಳಿದ್ರೆ ಚೆನ್ನಾಗಿರಲ್ಲ, ಅದು ನನ್ನಲ್ಲಿ ಇರಬೇಕು ಅಂತ. ಹೌದು. ಸೊ ಅದು ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅಂತೇಳಿ, ಅಂಗೈಯಲ್ಲಿ ಆರೋಗ್ಯ ಅಂತೇಳಿ. ಸೊ ಅಂಗೈಯಲ್ಲಿದೆ ಅಂತ ಹೇಳಿದ್ರೆ ಸೊ ನಾವು ಹುಡುಕ್ಬೇಕು. ಫಸ್ಟ್ ನಮ್ಮ ಸಣ್ಣ ಹೆಲ್ತ್ ಏನಾರು ವ್ಯತ್ಯಾಸ ಅಂತ ಹೇಳಿದ್ರೆ ನಮ್ಮ ಜೀರಿಗೆ ಡಬ್ಬ, ಸಾಸಿವೆ ಡಬ್ಬ, ಲವಂಗ, ಏಲಕ್ಕಿನಲ್ಲಿ ಇರುತ್ತೆ. ಹೌದು. ಇನ್ನು ಸ್ವಲ್ಪ ಹೆಚ್ಚಾಯ್ತಾ ಒಂದು ಸ್ವಲ್ಪ ಮನೆ ಅಂಗಳಕ್ಕೆ ಬಂದ್ರೆ ಮನೆ ಅಂಗಳ ತುಂಬಾ ಇದೆ, ಸೊ ಬೇಕಾದಷ್ಟಿದೆ. ಸೊ ಇವು ಗೊತ್ತಾಗ್ತಾ ಇಲ್ಲ ಬಳಸುವಂಥದ್ದು, ಮತ್ತೆ ಏನ್ ಬೆಳೆಸಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಬೆಳೆದಿರೋದು ಏನಕ್ಕೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದನ್ನ ಇಟ್ಕೊಂಡು ಒಂದೊಂದಷ್ಟು ಗಿಡಗಳನ್ನ ಯಾವ ತರದಲ್ಲಿ ಬಳಸಿದ್ರೆ ಸೊ ನಮ್ಮ ಆರೋಗ್ಯಕ್ಕೆ ಹಿಂಗೆ ಸಪೋರ್ಟ್ ಮಾಡ್ತದೆ ಅಂತೇಳಿ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ. ಸೊ ಈಗ ಒಂದಷ್ಟು ಒಂದೊಂದೇ ಸೊಪ್ಪುಗಳು ನೋಡೋಣ ಸರ್ ಅಂತ. ಸೊಪ್ಪುಗಳನ್ನ ನಾವು ನೋಡ್ತಾ ಹೋದ್ರೆ ಈಗ ಸೊ ನಿಮ್ಗೆ ನಾನು ಫಸ್ಟ್ ನಿಮ್ಗೆ ಯಾಕಂದ್ರೆ ಫ್ಲವರ್ ಇಷ್ಟಪಟ್ರಿ ನೀವು, ಹೌದು, ಫ್ಲವರ್ ಇಂದ ಶುರು ಮಾಡ್ಕೊಳ್ತೀನಿ ನಾನು. ಅಡಿದು ಸೊ ಯಾವಾಗಲೂ ಒಂದು ಬೀಜ ತಂದು ಬಿಸಾಡಿದ್ರೆ ಸಾಕು ನಿಮ್ಗೆ. ಇದರಲ್ಲಿ ಪಿಂಕ್ ಇದೆ, ವೈಟ್ ಇದೆ, ನೀಲಿ ಇದೆ, ಶಂಖಪುಷ್ಪಿ ಅಂತ ಕರಿತೀವಿ ನಾವು ಇದನ್ನ. ಸೊ ವಿಶೇಷವಾದಿ ಔಷಧಿಗಳಿಗೆಲ್ಲ ಬಳಸ್ತಾರೆ ಇದನ್ನ, ವಿಶೇಷ ಔಷಧಿಗಳಿಗೆ ಬಳಸ್ತಾರೆ. ಅದ್ರ ಜೊತೆಗೆ ಮೆಮೊರಿ ಪವರು ಜಾಸ್ತಿ ಮಾಡ್ಲಿಕ್ಕೆ ಅಂತೇಳಿ ಸೊ ಇದನ್ನ ಔಷಧಿಯಾಗಿ ಬಳಸ್ತಾರೆ. ಸೊ ನಾನು ಹೇಳೋಂಥದ್ದು ಔಷಧಿ ಬೇಡ ಅಂತ. ಔಷಧಿ ಅಂದ್ರೆ ಬಾತ್ರೊಳಗೆ ಹೋಯ್ತು ಅಂತಂದ್ರೆ ಅದು ಮಾರ್ಕೆಟಿಂಗ್ ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಸೊ ಅದು ಬೇಡ, ಅದು ಆಹಾರವಾಗಿ ಬಳಸೋಣ. ಆಹಾರವಾಗಿ ಬಳಸಿದಾಗ ನಮ್ಗೆ ಹೆಂಗೆ ಆರೋಗ್ಯ ಕೊಡ್ತದೆ ಅಂತೇಳಿ. ಸೊ ಅವಾಗ ನಾನು ಇದನ್ನ ಇಟ್ಕೊಂಡು ಹೊಟ್ಟೆ ನಾನೇನು ಅಜ್ಜಿಯ ಮಡಿಲು ಅಂತ ಹೇಳಿದ್ನ, ಆ ಮಡಿಲಲ್ಲಿ ಎಲ್ಲ ತಪ್ಪಲುಗಳು ಸಿಗ್ತಾವೆ. ಸೊ ಒಂದೊಂದೇ ಆಯ್ತಾ. ಸೊ ಇದು ನೋಡಿ ಶಂಖಪುಷ್ಪಿ ಇದೆಯಲ್ಲ, ಇದನ್ನ ಬೆರ್ಕೆ ಸೊಪ್ಪಿನ ಸಾರುಗಳು ವಿಶೇಷವಾಗಿ ಒತ್ತಿ ಹೇಳ್ತೀನಿ ನಾನು ಅದನ್ನ. ಬೆರ್ಕೆ ಸೊಪ್ಪಿನ ಸಾರು ಚಂದ, ಬೆರ್ಕೆ ಬಿದ್ದ ಮಕ್ಕಳು ಚಂದ ಅಂತ ತುಂಬಾ ಜನ ಗೊಳ್ಳಂತ ನಗ್ಬಿಡ್ತಾರೆ, ಇವ ಹೆಂಗ್ ಹೇಳ್ತಾನೆ ಅಂತೇಳಿ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅದನ್ನ ಸರಿಯಾಗಿ. ಬೆರ್ಕೆ ಬಿದ್ದ ಮಕ್ಕಳು ಅಂತ ಹೇಳಿದ್ರೆ ಸೊ ನಮಗೆ ಈಗ ನಾನು, ನನ್ನ ಹೆಂಡತಿ, ನನ್ನ ಮಗ 4 ಜನ ಇರ್ಲಿಲ್ಲ ಮನೆಯಲ್ಲಿ, ಒಟ್ಟು ಕುಟುಂಬ ಇರ್ತಿತ್ತು. ಸಿಡಿ ಮನೆಯಲ್ಲಿ 50-60 ಜನರ ಕುಟುಂಬ ಇರ್ತಿತ್ತು. ಆ ಕುಟುಂಬದಲ್ಲಿ ಬಿದ್ದಂತ ಮಗು ತುಂಬಾ ಚೆನ್ನಾಗಿ ಬೆಳೀತಾ ಇತ್ತು ಅನ್ನುವಂತ ಕಲ್ಪನೆ ಇಟ್ಕೊಂಡು ಅದನ್ನ ಹೇಳಿದ್ದು. ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಬೆರ್ಕೆ ಸೊಪ್ಪಿನ ಸಾರು ಮಾತ್ರ ರುಚಿ ಚೆನ್ನಾಗಿದೆ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಅದನ್ನ ಬಿಡಿಸಿ ಎಲ್ಲ ಕಡೆ ಒತ್ತಿ ಹೇಳ್ತಾ ಇದ್ದೀನಿ. ಸೊ ಇದು ಈ ಸೊಪ್ಪನ್ನ ನಾವು ಬೆರ್ಕೆ ಸೊಪ್ಪಲ್ಲಿ ಏನ್ ನಾವು ಸಾಂಬಾರ್ ಮಾಡ್ತೀವಲ್ಲ, ಸೊ ಒಂದಿಡಿ ಸೊಪ್ಪು ಇದನ್ನು ತಗೊಳ್ತೀವಿ. ಒಂದಿಡಿ ಸೊಪ್ಪು ಎಲ್ಲವೂ ಒಂದೊಂದು ಇಡಿ ಸೊಪ್ಪುಗಳೇ. ಸೊ ಇದೇನಾಗತ್ತೆ ಅಂತ ಹೇಳಿದ್ರೆ ಸೊ ನಮ್ಗೆ ಆಹಾರವಾಗಿ ಫಸ್ಟ್, ಯಾಕಂದ್ರೆ ಆಹಾರನೇ ಔಷಧಿ ಆಗ್ಬೇಕು. ಸೊ ಅವಾಗ ಏನಾಯ್ತು, ನಮ್ಗೆ ಆಹಾರ ಒಂದಾಯ್ತು, ಅದ್ರ ಜೊತೆಗೆ ಮೆಡಿಸಿನ್ ವ್ಯಾಲ್ಯೂ ನಮ್ಗೆ ಸೇರ್ತಾ ಹೋಗ್ತದೆ. ಆಮೇಲೆ ಅದು ಸೀಸನ್ ಇರ್ತದೆ. ಈಗ ಮಳೆಗಾಲದಲ್ಲಿ ತುಂಬಾ ಜಾಸ್ತಿ ಸಿಗುತ್ತೆ, ಸೊ ಬೇಸಿಗೆ ಆಯ್ತು ಸ್ವಲ್ಪ ಕಡಿಮೆ ಆಗ್ತದೆ, ಇನ್ನು ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಸೊ ಇವೆಲ್ಲವೂ ಏನಂತ ಹೇಳಿದ್ರೆ ಆ ಸೀಸನ್ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ ಅದನ್ನ ನಾವು ಆಹಾರದಲ್ಲಿ ಬಳಸಿದ್ರೆ ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ಅಂತ ನಾನು ಹೊರಟಿರೋಂಥದ್ದು. ಇದೊಂದು ಅಮೂಲ್ಯವಾದ ಆಹಾರ. ಅದ್ರ ಜೊತೆಗೆ ಇದ್ರ ಚಹಾ ಇದೆಯಲ್ಲ, ಇದರಲ್ಲಿ ನೀವು ಕಷಾಯ ಮಾಡಿದ್ರೆ ನೀಲಿ ಕಷಾಯ ಬರ್ತದೆ. ಹೌದು. ಈ ಶ್ವಾಸ ಸಂಬಂಧಿ ಕಾಯಿಲೆಗಳಿದೆಯಲ್ಲ, ಶ್ವಾಸ ಸಂಬಂಧಿ ಕಾಯಿಲೆಗಳಿಗಂತೂ ಒಂದು ಅಮೂಲ್ಯವಾದ ಆಹಾರ ಇದು. ಶ್ವಾಸ ಸಂಬಂಧಿ ದಮ್ಮು, ಕೆಮ್ಮು, ಉಬ್ಸ ಏನೇನೆಲ್ಲ ಹೇಳ್ತಿರ್ತಾರಲ್ಲ, ಇಡೀ ಡಸ್ಟ್ ಅಲರ್ಜಿ, ಆಮೇಲೆ ಕೆಲವರಿಗೆ ಏನ್ ಹೇಳ್ತೀವಿ ಪಂಪ್ ಹೊಡ್ಕೊಳ್ತಿರ್ತಾರೆ, ಈ ತರದ ಏನೆಲ್ಲ ಕಾಯಿಲೆಗಳಿದೆಯಲ್ಲ ಅದು ಕಾಯಿಲೆಗಳಲ್ಲ. ಒಂದಷ್ಟು ನ್ಯೂಟ್ರಿಷನ್ ಕೊರತೆ ಆಗುತ್ತೆ ನಮ್ಮ ದೇಹಕ್ಕೆ. ಯಾಕಂತಂದ್ರೆ ನಾವು ತಿನ್ನೋ ಆಹಾರ ಇದೆಯಲ್ಲ, ಸೊ ಯಾವುದೋ ಒಂದನ್ನೇ ತಿಂತಾ ಇದೆ, ಆದ್ರೆ ದೇಹದಲ್ಲಿ ಎಷ್ಟು ಅಂಗಗಳಿದೆ, ಎಷ್ಟು ಅಂಗಗಳಿಗೆ ಯಾವ್ಯಾವ ನ್ಯೂಟ್ರಿಷನ್ ಬೇಕಿದೆ. ಸೊ ಒಂದಷ್ಟು ಖನಿಜಾಂಶಗಳು ಬೇಕಿದೆ, ಒಂದಷ್ಟು ಜೀವಸತ್ವಗಳು ಬೇಕಿದೆ, ಒಂದಷ್ಟು ಪ್ರೋಟೀನ್ ಬೇಕಿದೆ, ಮತ್ತೆ ಇನ್ನೇನೋ ಒಂದಷ್ಟು ಮಿನರಲ್ಸ್ಗಳು ಬೇಕಿದೆ. ಇವೆಲ್ಲವೂ ಕೂಡ ಆಯಾ ಸೀಸನ್ ಅಲ್ಲಿ ಇವು ಸ್ಟಾಕ್ ಮಾಡಿ ಇಟ್ಕೊಳ್ತಿದ್ವಿ. ಹೌದು. ಅದನ್ನ ನಾವು ಆಹಾರದಲ್ಲಿ ಬಳದಾಗ ಏನಾಯ್ತು, ಸೊ ಇಡೀ ವರ್ಷಕ್ಕಾಗುವಷ್ಟನ್ನ ನಮ್ಗೆ ಸಪ್ಲೈ ಮಾಡ್ತಾ ಇತ್ತು. ಅದು ಮೇಜರ್ ಆಗಿ ಫೋಕಸ್ ಆಗ್ಬೇಕಾಗಂಥದ್ದು. ಸೊ ಹಂಗಾಗಿ ಇದನ್ನ ನಾವು ಆಹಾರದಲ್ಲೇ ತಗೊಳ್ಳೋದ್ರಿಂದ ಆಯ್ತು, ಒಂದು ಊಟ ಆಯ್ತು, ಊಟದ ಜೊತೆಗೆ ಆರೋಗ್ಯನೂ ಸರಿ ಆಯ್ತು. ಅಂದ್ರೆ ಮೆಮೊರಿ ಪವರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಜಸ್ಟ್ ನೀವು ಕಷಾಯ ಮಾಡಿ ಕುಡಿತಾ ಬಂತ ಹೇಳಿದ್ರೆ ವಿಶೇಷವಾಗಿ ಶ್ವಾಸ ಸಂಬಂಧಿ ಕಾಯಿಲೆಗೆ ಔಷಧಿ ಆಯ್ತು. ಕಷಾಯ ಅಂದ್ರೆ ಯಾವ ರೀತಿ ಮಾಡ್ಬೇಕು ಅಂತ ಒಂದು ಕರೆಕ್ಟ್ ನೀವು ಕೇಳೋದು. ತುಂಬಾ ಜನರು ಅದನ್ನ ಮಾತಾಡ್ತಾ ಇರ್ತಾರೆ. ಕಷಾಯ ಅಂದ್ಕೊಂಡು ಏನ್ ಮಾಡ್ತಾರೆ, ನೀರ್ ಹಾಕಿ ಬೇಯಿಸೋದು ಅಂತ ಅನ್ಕೊಂಡಿದ್ದಾರೆ. ದಯಮಾಡಿ ಕಷಾಯಗಳು ಯಾವಾಗ್ಲೂ ಕೂಡ ಸೊ ನೀವು 1 ಲೋಟ ನೀರ್ ಇಟ್ಟಿದೀನಿ ಅಂತ ಹೇಳಿದ್ರೆ ಅದು 3/4 ಭಾಗ ಆವಿ ಆಗ್ಬೇಕು, ಅವಾಗ ಕಾನ್ಸಂಟ್ರೇಟ್ ಆಗುತ್ತೆ. ಕಷಾಯ ಮಾಡಿದಾಗ ಮಾತ್ರ, ಆಹಾರದಲ್ಲಿ ಅದಿಲ್ಲ. ಆ 1/4 ಭಾಗಕ್ಕೆ ಬಂದಾಗ ಅದನ್ನೇನಾದ್ರೂ ತಗೊಂಡ್ರೆ ನಾವು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ಅದ್ರ ಜೊತೆಗೆ ನಾವು ಕಷಾಯ ಮಾಡೋದೇ ಬೇಡ, ಅನ್ನ ಮಾಡ್ತೀವಲ್ವಾ, ಎಲ್ಲ ಬಿಳಿ ಅನ್ನ ನೋಡಿ 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 ಕಣ್ಣೆ ಬೆಳ್ತಾಗ ಹೋಗಿದಾವೆ ನಮ್ಮವು. ಅದು ನೋಡಕ್ಕೆ ಅಸಹ್ಯ ಆಗತ್ತೆ ಅನ್ನ, ಅದು ಹೆಂಗ್ ಗೊತ್ತಿಲ್ಲ ಅದನ್ನ ಬಿಳಿ ಅನ್ನಗಳನ್ನ. ಜಸ್ಟ್ 1-2 ಹೂ ಹಾಕಿದ್ರೊಳಗಡೆ
ಅನ್ನಕ್ಕೆ ಕಲರ್ ಇಷ್ಟ ಆಗತ್ತೆ. Okay. ಸೊ ಅವಾಗ ಏನಾಯ್ತು, ಆಹಾರ ಆಯ್ತು, ಕಲರ್ಫುಲ್ ಆಹಾರ ಆಯ್ತು, ಜೊತೆಗೆ ಕಲರ್ಫುಲ್ ದೇಹನೂ ಆಯ್ತು. ದೇಹನ ಆಯ್ತು. ಹೌದು, ಚೆನ್ನಾಗಿದೆ ಇದು. So ಇದು ಉದ್ದೇಶ ಇರುವಂತದ್ದು. ತುಂಬಾ ಒಳ್ಳೆ ಚೆನ್ನಾಗಿ ಬರ್ತದೆ, ಅನ್ನ ನೀಲಿಯಾಗಿರ್ತದೆ. ಸೊ ಇವು ಆಹಾರದಲ್ಲಿ ಬೇರೆ ಬೇರೆ ತರದಲ್ಲಿ ನಾವು ಬಳಸ್ಕೊಂಡಾಗ ಏನಾಗುತ್ತೆ, ಸೊ ನಮ್ಮ ಆರೋಗ್ಯ ನಮ್ಮ ಕೈಗಿರ್ತದೆ ಅಂತೇಳಿ. ಸೊ ಅದ್ರ ಜೊತೆಗೆ ಇಲ್ಲಿ ಒಂದಷ್ಟು ಸಣ್ಣ ಗಿಡ ಇದೆ. ಇಲ್ಲಿ ಒಂದು 2-3 ತೋರಿಸ್ತೀನಿ ನಿಮಗೆ. ನೋಡಿ, ಇದೆಯಲ್ಲ, ಹೌದು, ಚಿಕ್ಕ ಚಿಕ್ಕದಾಗಿದೆ ಇದೆ ಎಲೆಗಳು. ಒಂದೆಲ್ಗ ಅಂತ ಕರಿತೀವಿ. ಹೌದಾ? ಸೊ ಇದೇ ತರದಲ್ಲಿ ನೋಡಿ, ಇದು ಸ್ವಲ್ಪ ದೊಡ್ಡದಿದೆ. ನೋಡಿ ಎಷ್ಟು ದೊಡ್ಡದಿದೆ. ಹೌದು, ಆಯ್ತಾ? ಸೊ ಅದು ಒಂದೆಲ್ಗನೆ. ಅದ್ರ ಜೊತೆಗೆ ನೋಡಿ ಇದೆಲ್ಲ ಇದೆಯಲ್ಲ, ನೋಡಿ, ಸೊ ಇದು ಕೂಡ ಒಂದೆಲ್ಗನೆ. ಇದು ಒಂದೆಲ್ಗನೆ. ಅಂದ್ರೆ ತುಂಬಾ ಜನರಿಗೆ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇದು ಒಂದೆಲ್ಗ ಅಲ್ಲ, ಇದು ಹೈಬ್ರಿಡ್ ಏನೋ ಮಾತಾಡ್ತಾರೆ. ಸೊ ಇಲ್ಲಿ ಹೈಬ್ರಿಡ್ ಅಂತಲ್ಲ. ಈಗ ನನ್ನ ಮನೆಯಲ್ಲಿ ನಾನು 9 ಜನ, ನಮ್ದು ಕುಟುಂಬ 9 ಜನ ಒಂದೇ ತರ ಇದೀವಾ? ಖಂಡಿತ ಇಲ್ಲ. ಸೊ ನಮ್ಮ ಕೈ ಬೆರಳುಗಳು ಒಂದೇ ತರ ಇದೆಯಾ? ಇಲ್ಲ. ಇದು ಒಂದು ಕುಟುಂಬ. ಆ ಕುಟುಂಬದೊಳಗಡೆ ಸೊ ಬೇರೆ ಬೇರೆ ಇರ್ತದೆ. ಇದು ಅರ್ಥ ಆಗಿಲ್ಲ ಜನರಿಗೆ. ಸಡನ್ ಆಗಿ ಅದನ್ನ ಹೈಬ್ರಿಡ್ ಅಂದ್ಬಿಡ್ತಾರೆ. ಆಕ್ಚುಲಿ ನಾವ್ ಇದನ್ನ ಏನ್ ಹೇಳ್ತೀವಿ ಹೇಳಿದ್ರೆ, ಇದನ್ನ ಯೋಜನವಲ್ಲಿ ಅಂತ ಕರಿತೀವಿ. ಯೋಜನವಲ್ಲಿ ಅಂತೇಳಿ. ಅಂದ್ರೆ ನೀವು ಒಂದ್ ಗಿಡ ತಗೊಂಡೋಗಿ ಹಾಕಿದ್ರೆ ಯೋಜನದಷ್ಟು ಬೆಳ್ಕೊಂಡು ಹೋಗ್ಬಿಡುತ್ತೆ. ಸೊ ಅದಕ್ಕೆ ಯೋಜನವಲ್ಲಿ ಅಂತ ಹೇಳಿದೀವಿ. ಒಂದು. ಎರಡನೇದು ನಾನು ಆ ಒಂದೆಲ್ಗ ತೋರಿಸಿದ್ನಲ್ಲ, ಹೌದು, ಈ ತರ ಮಧ್ಯದಲ್ಲಿ ತುಂಡಾಗಿರೋದು. ಸೊ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಅದು ಒಂದಿಡೀ ಸೊಪ್ಪನ್ನ ನೀವು ಆಹಾರಕ್ಕೆ ಬಳಸಿದ್ರೆ, ಒಂದಿಡಿ ತಗೊಂಡ್ರೆ ಇದು ಅರ್ಧ ಇಡಿ ತಗೋಬೇಕು. ಇದು ಅರ್ಧ ಇಡಿ. ಯಾಕಂತ ಹೇಳಿದ್ರು ಇದು ಸ್ಟ್ರಾಂಗ್ ಜಾಸ್ತಿ ಇರುತ್ತೆ. ಇದು ತುಂಬಾ ಸ್ಟ್ರಾಂಗ್ ಇರುತ್ತೆ. ಹಂಗಾಗಿ 50% ತಗೊಳ್ಳೋದು ಅಷ್ಟೇನೆ. ತುಂಬಾ ಜನರು ಏನ್ ಮಾಡಿದ್ದಾರೆ, ಅದನ್ನ ಮಾಡೋ ತರ ಇದನ್ನು ಮಾಡಿ ಕಹಿ ಇದೆ, ಅದಿದೆ ಅಂತ ಹೇಳ್ತಾರೆ. ಇದು ನಾವ್ ಹೇಳ್ತೀವಲ್ಲ 50 mg 100 mg ಅಂತ ಹೇಳ್ತೀವಲ್ಲ. ಸೊ ಆಕ್ಚುಲಿ ಇದು 100 mg, ಅದು 50 mg. ಇದು ಅರ್ಧನೇ ತಗೊಬೇಕು. ಇದು ಅರ್ಧ ತಗೋಬೇಕು ಅಷ್ಟೇ. ಇದು ಅರ್ಧ ತಗೊಂಡು ಇದರಲ್ಲಿ ತಂಬಳಿ ಮಾಡ್ಬೋದು, ಚಟ್ನಿ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ನೀವು. ಸೊ ಇದು ಮಾಡೋದ್ರಿಂದ ಏನಾಗ್ತದೆ, ವಿಶೇಷವಾಗಿ ನಮ್ಗೆ ಇದನ್ನೇ ತೋರಿಸ್ತದೆ ನಿಮ್ಗೆ, ಬ್ರೈನ್ ನ. ಹೌದಾ? ಮೆಮೊರಿ ಪವರ್ ಅನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಅದಕ್ಕೆ ಇದನ್ನ ಸರಸ್ವತಿ ಬಳ್ಳಿ ಅಂತ ಕೂಡ ಕರೀತಾರೆ. ಸರಸ್ವತಿ ಬಳ್ಳಿ ಅಂತ ಕರೀತಾರೆ. ಸೊ ಇದು ನಮ್ಗೆ ಅರ್ಥ ಆಗಿಲ್ಲ ಇದು. ಸೊ ನಾವು ಬರೇ ಅದು ಆ ಗಿಡ ಬೇರೆ ಈ ಗಿಡ ಬೇರೆ ಕಥೆಗಳನ್ನೇ ಹೇಳ್ಕೊಂಡು ಕಾಲ ಕಳೀತಾ ಇದೀವಿ. ಸೊ ಪ್ರತಿದಿನ ನಾವು ಒಂದೆಲೆ ತಿನ್ನಕ್ ಸಾಧ್ಯ ಆಯ್ತು ಅಂದ್ರೆ, ಸೊ ನಮ್ಗೆ ಮೆಮೊರಿ ಪವರ್ನ ಹೆಚ್ಚು ಮಾಡೋದು ಒಂದಾದ್ರೆ, ಎರಡನೇದು ಯಾವುದೇ ತರದ ಹಳೆಯ ಜ್ವರಗಳಿದೆಯಲ್ಲ, ಯಾವುದೇ ಜ್ವರಗಳಿರಲಿ, ಜಸ್ಟ್ ಒಂದು ಕಷಾಯ ಮಾಡಿ ಕುಡಿದೆ. ಸೊ ಬಿಟ್ಟು ಬಿಟ್ಟು ಬರೋ ಜ್ವರಗಳು, ಹಳೆ ಜ್ವರಗಳಿಗೆ ಒಂದು ಒಳ್ಳೆ ಔಷಧಿ ಆಗ್ತದೆ. ಬಟ್ ಇದನ್ನ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ದಾರೆ. ಹೌದು. ಸೊ ನಿಮಗೆ ಗೊತ್ತಿದೆ, ಬ್ರಾಹ್ಮಿ ಆಮಲಕಿ ಕೇಶ್ ತೈಲ ಅಂತ ಹೇಳ್ತಾನೆ. ಹೌದು. ಸೊ ಬ್ರಾಹ್ಮಿ ಅಂದ್ರೆ ಇದೆ. ಸೊ ಆಮಲಕಿ ನಮ್ಮ ನೆಲ್ಲಿ ಗಿಡ ಇದೆಯಲ್ಲ, ಹಿಂದ್ಗಡೆ ಇದೆ, ತೋರಿಸ್ತೀನಿ. 4 ನೆಲ್ಲಿಕಾಯಿ, ಒಂದಿಡೀ ಸೊಪ್ಪು ಹಾಕಿ ಎಣ್ಣೆ ಒಳಗಡೆ ಬೇಯಿಸಿದ್ರೆ ನಿಮ್ಮ ಮನೆಯಲ್ಲಿ ಬ್ರಾಹ್ಮಿ ಆಮಲಕಿ ಕೇಶ್ ತೈಲ ರೆಡಿ ಆಗುತ್ತೆ. ಸೊ ಇದನ್ನ ಏನಾದ್ರು ಕೊಟ್ಕೊಬೇಕಾ ನಾವು? ಖಂಡಿತ ಇಲ್ಲ. ಆಮೇಲೆ ಅವನು ಬ್ರಾಹ್ಮಿ ಹೇಳ್ತಾ ಇದ್ದಾನೆ, ಆದ್ರೆ ಬ್ರಾಹ್ಮಿ ಎಲ್ಲಿ ಬೆಳೀತಾ ಇದ್ದಾನೆ, ಎಲ್ಲಿಂದ ತರ್ತಾ ಇದ್ದಾನೆ ಅವನು, ರಾ ಮೆಟೀರಿಯಲ್ ಎಲ್ಲಿದೆ ಅಂತ ತುಂಬಾ ಪ್ರಶ್ನೆಗಳು ಮಾಡಿದೀನಿ ಬೇರೆ ಬೇರೆ ಕಂಪ್ನಿಯವ್ರನ್ನ. ರಾ ಮೆಟೀರಿಯಲ್ ಇಲ್ದೇನೆ ಆ ಎಸೆನ್ಸ್ ಗಳಲ್ಲೇ ನಮ್ಗೆ ರೆಡಿ ಆಗ್ತದೆ. ಹೌದು. ಸೊ ಹಂಗಾಗಿ ಇದು ನೋಡಿ, ಒಂದ್ ಗಿಡ ಹಾಕೊಳ್ಳಿ ಸಾಕು ನೀವು. ಸೊ ನಿಮ್ಮ ಮನೇಲಿ ಜಾಗನೇ ಇಲ್ಲ, ಒಂದು ಪಾಟಲ್ಲಿ ಹಾಕೊಳ್ಳಿ, ವರ್ಷ ಪೂರ್ತಿ ತಿನ್ನೋಷ್ಟು ಸಿಗುತ್ತೆ. ಹೌದು. ಸೊ ಇದು ಆಯ್ತು ಹೇಳಿದ್ರೆ, ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿ ಇರ್ತದೆ ಅಂತೇಳಿ. ಹೌದು. ಇದೊಂದು ನಿಜವಾಗ್ಲೂ ನೀವು ತುಂಬಾನೇ ಒಳ್ಳೆ ವಿಚಾರ ಹೇಳಿದ್ರೆ. ನಮ್ ತೋಟದಲ್ಲೂ ಇದು ತುಂಬಾ ಸಾಕಷ್ಟಿದೆ. ನಾವು ತಿಂತಾ ಇದ್ದೋ. ಒಬ್ರು ಬಂದ್ಬಿಟ್ಟು, ನಾನು ಆಕ್ಚುಲಿ ನಮ್ಮ ಸಕ್ಕತ್ ಸೊಪ್ಪು ಅಂತ ಒಂದ್ ಜಾಗ ಇದೆ ಮೈಸೂರಲ್ಲಿ, ಅಲ್ಲಿ ನಾವು ಬೆಳೆದಿದ್ದಂತ ಎಲ್ಲ ಮಾರ್ತೀನಿ. ಅದ್ರಲ್ಲಿ ಇದನ್ನು ಕೂಡ ನಾವು ತುಂಬಾ ಬಂದ್ಬಿಡ್ತಿದ್ವಿ, ಒಂದ್ಸತಿ ಹಾಕಿದ್ರೆ ಯೋಜನವಲ್ಲಿನೇ ಅದು. ಅದಕ್ಕೆ ನಾನೇನ್ ಮಾಡ್ದೆ, ಬೇರೆಯವ್ರಿಗೂ ಅಂಚನ ಇದು ಅಂತ 1 ಇಡಿ 2 ಇಡಿ ಅಥವಾ ಕಟ್ಟು ತರ ಕಟ್ಟಿ 10 ರೂಪಾಯಿಗೆ ನಾನು ಮಾರ್ತಾ ಇದ್ದೆ. ಅಲ್ಲಿ ಯಾರೋ ಒಬ್ರು ಬಂದು ನನ್ಗೆ ಹೇಳಿದೆ, ಇದು ಒಂದೆಲ್ಗನೆ ಎಲ್ಲ, ಇದು ಒಂಥರ ವಿಷಾಕಾರಿ, ಇದನ್ನ ಯಾಕೆ ಜನಕ್ಕೆ ಹಂಚ್ತಾ ಇದ್ರ ಅನ್ಬಿಟ್ರು. ನಮ್ಗೆ ಅವತ್ತಿಂದ ಭಯ ಆಗಿ ನಾವ್ ಅದನ್ನ ನಾವು ಬಳಸೋದ್ ನಿಲ್ಸ್ಬಿಟ್ಟು. ಅಕ್ಷಯ ಕಲ್ಪದವರು ರೆಗ್ಯುಲರ್ ಸಪ್ಲೈ ಮಾಡ್ತಾ ಇದಾರೆ. ಹೌದು. ನಮ್ಗೆ ನಾವ್ ಹೇಳ್ತೀವಲ್ಲ, 99% ಒಳ್ಳೇದನ್ನ ತಗೊಳಲ್ಲ. ತುಂಬಾ ನಮ್ಮ ಮನಸ್ಥಿತಿಗಳು ಏನಾಗಿದೆ ಅಂದ್ರೆ 99% ಒಳ್ಳೇದನ್ನ ತಗೊಳಲ್ಲ. ಯಾವ್ದೋ ಒಂದನ್ನ ಇಟ್ಕೊಂಡು ಅದನ್ನೇ ಅವರು ಸಾಯ್ತಾರೆ, ಸಾಯಿಸ್ತಾ ಹೋಗ್ತಾರೆ. ಸೊ ಇದು ಒಂದು ಅಮೂಲ್ಯವಾದ ಆಹಾರವಾಗಿ ನಮ್ಮ ತಟ್ಟೆ ಒಳಗಡೆ ಉಳ್ಕೊಳ್ಳುತ್ತೆ. ಹೌದು. ಒಂದೆಲ್ಗ. ಸೊ ಅದ್ರಲ್ಲಿ ಸಣ್ಣದಿದೆ, ದೊಡ್ಡದಿದೆ, ನಾನಾ ತರ ಇರ್ತದೆ ಅದು. ಸೊ ಅದ್ರ ಜೊತೆಗೆ ನೀವು ಗಮನಿಸಿರ್ತೀರಿ, ನಾವ್ ಇನ್ನೊಂದು ಹೋಗಕ್ ಮುಂಚೆ ನೀವ್ ಹೇಳಿದ್ರಿ, ಇದ್ರದ್ದು ಕಷಾಯ ಮಾಡ್ಕೊಂಡ್ರೆ
ಹಸಿ ಎಲೆನೇ ತಿಂದ್ರೆ ಆಯ್ತು ಅಷ್ಟೇ. ಇದು ಕಷಾಯ ಮಾಡ್ಕೊಂಡ್ರೆ ಹ್ಮ್. ಈಗ ಯಾರಾದ್ರೂ ಒಬ್ರು ಮನೇಲಿ ಒಬ್ರು ಇಲ್ಲ ಇಬ್ರು ಇರ್ತಾರೆ, ಹುಷಾರ್ ತಪ್ಪಿರ್ತಾರೆ, ಎಷ್ಟು ಎಲೆಗಳನ್ನ ಹಾಕಿ ಕಷಾಯ ಮಾಡ್ಬೇಕು? ಯಾಕಂದ್ರೆ ಇದೊಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ ಒಬ್ಬ ಯಾರ ಫಾಲೋ ಮಾಡೋರ್ಗು ತುಂಬಾ ಈಸಿ ಆಗುತ್ತೆ. ಕೆಲವ್ರು ಏನಾಗುತ್ತೆ 10 ಎಲೆ 15 ಎಲೆ ಅದು ಡೋಸೇಜ್ ಜಾಸ್ತಿ ಆಗುತ್ತೆ, ನಂಗೂ ಗೊತ್ತಿಲ್ಲ. ಸೊ ನೀವು ತಿಳಿದಿರೋದ್ರಿಂದ ಒಂದು ನಾನು ಒತ್ತಿ ಹೇಳ್ತಿರ್ತೀನಿ, ಆಹಾರವೇ ಔಷಧಿ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಹೌದು, ಆಹಾರ ಒಂದ್ ತುತ್ತು ಜಾಸ್ತಿ ತಿಂದ್ರು ಸಮಸ್ಯೆ ಇಲ್ಲ, ಒಂದ್ ತುತ್ತು ಕಡಿಮೆ ತಿಂದ್ರು ಸಮಸ್ಯೆ ಇಲ್ಲ. ಸೊ ಇವು ಕಷಾಯ ಹೇಳ್ತಾನೆ ಇಲ್ಲ ನಾನು, ಕಷಾಯ ಮಾಡ್ಲೇಬೇಕಾ ಅನಿವಾರ್ಯ ಅದು. ಸೊ ಒಂದ್ 10 ಎಲೆ ತಗೊಳ್ಳಿ ಒಬ್ರಿಗಾದ್ರೆ. ಇಲ್ವಾ ಮನೆಯವ್ರೆಲ್ರೂ ಊಟ ಮಾಡಿ. ಹೌದು, ಈಗ ನಿಮ್ ಮನೆಯಲ್ಲಿ ಚಟ್ನಿ ಮಾಡ್ತೀರಿ, ಹುರಿದು ಅದ್ರೊಳಗೆ ಹಾಕ್ಬಿಡಿ, ಖಂಡಿತ ಆಹಾರವೇ ಔಷಧಿ ಆಯ್ತಲ್ಲ ನಿಮ್ಗೆ. ಹೌದು, ಕಷಾಯ ಅಂತ ತಲೆಯಲ್ಲಿ ಇಟ್ಕೊಬಿಡಿ, ಕಷಾಯ ಕಾಯಿಲೆ ಅಂತ ಇಟ್ಕೊಂಡ್ರೆ ಬೇರೆ ತಗೊಂಡೋಗ್ಬಿಡೋದು. ಹೌದು, ಇದು ಆಹಾರ, ನಾವು ತಿನ್ನುವಂತ ಆಹಾರಗಳೇ ನಮ್ಗೆ ಔಷಧಿಯಾಗಿ ಕೆಲಸ ಮಾಡ್ತದೆ. ಖಂಡಿತ. ಸೊ ಇದನ್ನ ನೀವು ಚಟ್ನಿಗೆ ಹಾಕ್ತೀರಾ, ಒಂದ್ ಇಡೀ ಸೊಪ್ಪು ಹಾಕಿ. ಹೌದು, ಅಂದ್ರೆ ಸೊಪ್ಪುಗಳನ್ನ ಹಾಕ್ಬೇಕಾದ್ರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಬಾಡಿಸಿ ಅಂತ ಹೇಳ್ತೀನಿ ಮೊದಲಿಗೆ. ಸೊ ಯಾಕೆ ಬಾಡಿಸ್ಬೇಕು ಹೇಳಿದ್ರೆ, ಇವೆಲ್ಲವೂ ವೈಲ್ಡ್ ಆಗಿರೋಂಥದ್ದು. ನಾವು ಯಾವ್ದು ಬೀಜಗಳನ್ನ ಕಂಪನಿಯಿಂದ ತಂದು ಹಾಕಿ ನೀರ್ ಹಾಕಿ ಬೆಳೆಸಿರಲ್ಲ. ಹೌದು, ವೈಲ್ಡ್ ಆಗಿರೋಂದಾಗ ಸ್ಟ್ರಾಂಗ್ ಜಾಸ್ತಿ ಇರ್ತದೆ ಒಂದು. ಎರಡನೇದು ಹಸಿದಿದ್ದಾಗ ಆ ಫ್ಲೇವರ್ ಇದೆಯಲ್ಲ, ಆ ಫ್ಲೇವರ್ ಅಷ್ಟು ನಮ್ಗೆ ಬೇಕು ಅಂತ ಅನ್ಸಲ್ಲ. ಸ್ವಲ್ಪ ಅದನ್ನ ಶಮನ ಮಾಡಿದ್ರೆ ನಮ್ಗೆ ರುಚಿನೂ ಆಗ್ತದೆ, ಸಾರಾಗಿ ಚೆನ್ನಾಗಿರುತ್ತೆ. ಇದು ವಿಶೇಷವಾಗಿರುವಂಥದ್ದು. ಸೊ ಇದೊಂದು ತುಂಬಾ ವಿಶೇಷವಾದ ಔಷಧಿಯ ಗಿಡ ಇದೆ. ಆಕ್ಚುಲಿ ಇದು ಗಮನಿಸಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ನೆಲಬೇವು ಅಂತ ಕರಿತೀವಿ ನಾವು, ನೆಲಬೇವು ಅಂತ ಕರಿತೀವಿ. ಸೊ ನೀವು ಶಿವಮೊಗ್ಗ ಮಲೆನಾಡ್ ಕಡೆಗೆ ಹೋದ್ರೆ ಕಟುಕರಾಣಿ ಅಂತ ಕರೀತಾರೆ. ಕಟುಕರಾಣಿ ಅಂತ ಕರೀತಾರೆ. ನೆಲಬೇವು ಅಂದ್ರೆ ಕಟುಕರಾಣಿ ಅಂತ ಹೇಳಿದ್ರೆ, ಈ ಎಲೆ ಇದೆಯಲ್ಲ, ಈ ಒಂದ್ ಎಲೆ 10 ಬೇವಿನ ಎಲೆಯಲ್ಲಿರಷ್ಟು ಕಹಿ ಅಂಶ ಇರುತ್ತೆ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ಅದಕ್ಕೋಸ್ಕರನೇ ಕಟುಕರಾಣಿ ಹೇಳ್ತಾರೆ. ಇದು ಅಷ್ಟೇನೆ. ಸೊ ನಮ್ಗೆ ಏನೋ ಥ್ರೋಟ್ ಇನ್ಫೆಕ್ಷನ್ ಆದಾಗ, ಸೊ ನೀರಿಂದ ಗಂಟ್ಲುಗಳ ಸಮಸ್ಯೆ ಆದಾಗ ಎರಡು ಎಲೆ ಜೊತೆಗೆ ಒಂದೆರಡು ಹುಳ್ಳಿಕಾಳು ಇದೆಯಲ್ಲ, ಸೊ ಹುಳ್ಳಿಕಾಳು ಇದನ್ನ ಹಾಕೊಂಡು ನೀವು ಜಸ್ಟ್ ಬಯಲ್ ಇಟ್ಕೊಂಡ್ರೆ ಜಗಿತಾ ನಿಧಾನಕ್ಕೆ ಆ ರಸನ ತಗೊಳ್ತಾ ಇದ್ರೆ, ಸೊ ಇಡೀ ಥ್ರೋಟ್ ಅನ್ನ ಕ್ಲಿಯರ್ ಮಾಡುತ್ತೆ, ಗಂಟ್ಲದ ಯಾವುದೇ ಸಮಸ್ಯೆ ಇದ್ರೆ. ಆಮೇಲೆ ಇನ್ನ ಕಷಾಯ ಮಾಡಿ ಕುಡಿಬೇಕು ಹೇಳಿದ್ರೆ ನಿಮ್ಗೆ ಇದು ಬರ್ತದಲ್ಲ, ಜ್ವರ ಗಿರ ಬಂದಾಗ. ಹೌದು. ಸೊ ಅವಾಗ ಇದನ್ನ ಕಷಾಯ ಮಾಡಿ ಕುಡಿಬಹುದು. ಅಂದ್ರೆ ತುಂಬಾ ಹಾಕಂಗಿಲ್ಲ, ಇದು ತುಂಬಾ ಸ್ಟ್ರಾಂಗ್ ಇರುತ್ತೆ ಹೇಳಿರ್ತೀನಿ. ಒಂದು 8-10 ಎಲೆ ಆದ್ರೆ 4-5 ಜನಕ್ಕೂ ಆಗ್ತದೆ. ಆಮೇಲೆ ಇಲ್ಲ ಇದು ಮಳೆಗಾಲದಲ್ಲಿ ನೀವು ಬೆರಕೆ ಸೊಪ್ಪಿನ ಸಾರು ಅಂತ ಹೇಳಿದ್ನಲ್ಲ, ಸಾಂಬಾರ್ ಮಾಡುವಾಗ ನೀವು ಔಷಧಿ ಅಂತಾನೆ ತಗೋಬೇಡಿ, ಆಹಾರ ತಗೋಬೇಡಿ. ಇದೊಂದು 10 ಎಲೆ ಕೈ ಇರುತ್ತೆ, ಒಂದ್ 5 ಎಲೆ ಹಾಕಿ ಅದ್ರೊಳಗಡೆ. ಅದು 5 ಎಲೆ ಹಾಕಿದ ತಕ್ಷಣನೇ ಆಯ್ತು, ಆ ಇಡೀ ಸೊಪ್ಪುಗಳ ಜೊತೆ ಸೇರ್ಕೊಂಡಾಗ ಆ ಕಹಿ ಅಂಶ ಕಡಿಮೆ ಆಯ್ತು. ನಮ್ಗೆ ಔಷಧಿ ಅಂತ ಅನ್ನಿಸ್ಲಿಲ್ಲ, ಆದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಆಯ್ತು. ಹೌದು. ಸೊ ನಮ್ಗೆ ಕಾಯಿಲೆ ಬರೋದಕ್ಕಿಂತ ಮುಂಚೆನೆ ಶೀತ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಔಷಧಿ ಆಹಾರ ಆಗತ್ತೆ ಅಂತೇಳಿ. ಸೊ ಇದ್ರ ಜೊತೆಗೆ ಇಲ್ಲೊಂದು ನೋಡ್ತಾ ಇದ್ದೀರಿ ನೀವು, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದು. ಹೌದು. ಸೊ ಇದನ್ನ ಪಾಷಾಣ ಭೇದ ಅಂತ ಕರೀತಾನೆ ಸಂಸ್ಕೃತದಲ್ಲಿ, ಪಾಷಾಣ ಭೇದ ಅಂತೇಳಿ. ಸೊ ಈಗ ನಮ್ಮಲ್ಲಿ ಲೋಕಲ್ ಅಲ್ಲಿ ಬಿಳಿ ಇಂಡಿ ಸೊಪ್ಪು ಅಂತಾರೆ, ಅಂದ್ರೆ ಬೆಳ್ಳಗೆ ಹೂ ಬಿಡ್ತದಲ್ಲ ಅದಕ್ಕೆ. ಸೊ ನೀವು ಉತ್ತರ ಕರ್ನಾಟಕ ಹೋಯ್ತು ಅಂತ ಹೇಳಿದ್ರೆ ಮೊಸರು ಗಡಿಗೆ ಸೊಪ್ಪು ಅಂತಾರೆ, ಮೊಸರು ಗಡಿಗೆ ಸೊಪ್ಪು ಅಂತೇಳಿ. ವಿಶೇಷವಾಗಿ ಉತ್ತರ ಕರ್ನಾಟಕದವ್ರು ಹೆಚ್ಚು ಈ ಕಿಡ್ನಿ ಕಲ್ಲು ಅಂತ ಹೇಳ್ತಾರಲ್ಲ, ಅದಕ್ಕೆ ವಿಶೇಷವಾದ ಆಹಾರ ಇದೆ ಆಕ್ಚುಲಿ ಇದು. ಸೊ ನೀವು ಈ ಸಾಂಬಾರ್ ಮಾಡಿದ್ರೆ ಈ ಸೊಪ್ಪನ್ನ ತೆಗೆದು, ಇದು ಬಲ್ತಿದೆ, ಇದು ಎಳ್ತಿರುತ್ತಲ್ಲ ಸೊಪ್ಪು, ಈ ಎಳ್ತ ಸೊಪ್ಪನ್ನ ತಗೊಂಡು ಸಾಂಬಾರ್ ಮಾಡಿದ್ರೆ ಸುತ್ತ 10 ಮನೆಗೆ ಪರಿಮಳ ಹೋಗುತ್ತೆ. ಅಷ್ಟು ಘಮ 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 ಅಂತದ್ದು, ಅಷ್ಟು ಪರಿಮಳ ಇರುವಂತ ಒಂದು ಅಮೂಲ್ಯವಾದ ಆಹಾರ ಇದೆ ಆಕ್ಚುಲಿ. ಸೊ ಇದನ್ನ ನೀವು ಯಾವ 8 mm 10 mm ಎಲ್ಲ ಕಥೆಗಳು ಹೇಳ್ತಾರಲ್ಲ, ಸೊ ಎಷ್ಟಾದ್ರೂ ಅವ್ರ ಕಥೆ ಹೇಳಿ, ಜಸ್ಟ್ ಇದನ್ನ ಊಟ ಮಾಡಿ ಸರ್, ಸಾಂಬಾರ್ ಮಾಡಿ ಊಟ ಮಾಡಿ ಅಥವಾ ಪಲ್ಯ ಮಾಡಿ ಊಟ ಮಾಡಿದ್ರೆ ಸಾಕು, ನಿಮ್ಗೆ 4-5 ದಿನದಲ್ಲಿ ನಿಮ್ಗೆ ಸೊ ಅದನ್ನ ಶೂಟ್ ಮಾಡಕ್ಕಂತ ಯಾವ AK-47 ಬೇಕಿಲ್ಲ ನಮ್ಗೆ. ಸೊ ನೋಡಿ ಈ ಬೀಜ ಇದೆಯಲ್ಲ, ಸುಮ್ಮನೆ ಇದನ್ನೆಲ್ಲ ಬಿಸಾಡಿ ಅಲ್ಲೇ ಬೆಳೀತಾ ಹೋಗುತ್ತೆ. ಅಮೂಲ್ಯವಾದದ್ದು ಪಾಷಾಣ ಭೇದ ಅಂತ ಕರೆಯೋದು ಅದೇ ಉದ್ದೇಶಕ್ಕೆ. ಅಂದ್ರೆ ವಿಷವಸ್ತುಗಳನ್ನೆಲ್ಲವನ್ನು ದೇಹಕ್ಕೆ ಬೇಡವಾದ್ದು ಅಂತಂದ್ರೆ ವಿಷವಸ್ತುನೇ ಅಲ್ಲದ. ಸೊ ಅವನ್ನೆಲ್ಲವನ್ನು ಭೇದಿಸುವಂತ ಶಕ್ತಿ ಇದೆ. ಸೊ ಇದೊಂದು ಅಮೂಲ್ಯವಾದ ಆಹಾರ, ನಮ್ಮ ತಟ್ಟೆಯಿಂದ ದೂರ ಆಗಿದೆ, ತಟ್ಟೆ ಒಳಗಡೆ ಬಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿರ್ತದೆ ಅಂತೇಳಿ. ಅದು ಆಕ್ಚುಲಿ ಸಂಸ್ಕೃತದಿಂದ ನಾವು ದೂರ್ವ ಅಂತ ಕರಿತೀವಿ. ದೂರ್ವ ಅಂತ ಅಂದ್ರೆ ಏನಿದ್ರು ದೂರ ಮಾಡತ್ತಿದು.
ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹ. ಯಾವುದೇ ಕಾಯಿಲೆಗಳಿರ್ಲಿ ಅದು ದೂರ ಮಾಡುವಂತ ಕೆಲಸ ಮಾಡುವಂತದ್ದೇ ದೂರ. ದೂರ. So ಇದನ್ನ ಗರ್ಗೆ. ಹೆಚ್ಚಾಗಿ ತಗೊಂಡ್ರೆ ಮಾತ್ರೆಗಳನ್ನ ದೂರ ಮಾಡಬಹುದು. ಎಲ್ಲವನ್ನು ದೂರ ಮಾಡ್ಬೋದು. ನಮ್ಮ ಆರೋಗ್ಯನ ನಮ್ಮ ಕೈಲಿ ಇಟ್ಕೊಳ್ಳಿಕ್ಕೆ ಹ. ಒಂದು ಅಮೂಲ್ಯವಾದ ಆಹಾರ ಇದು ಆಕ್ಚುಲಿ. ಸೊ ನಮ್ಮ ಹೆಣ್ಮಕ್ಳುಗಳು ಏನ್ ಮಾಡ್ತಾರೆ, ಚೌತಿ ಬಂತು, ಗರ್ಕೆ ಕಟ್ಟಿ 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 ಪೂಜೆ ಮಾಡ್ತಾ ಇರ್ತಾರೆ. ಹೌದು. ನಾನು ಗಣೇಶ ಪೂಜೆ ಮಾಡಬೇಡಿ ಅಂತ ಹೇಳಲ್ಲ, ಪೂಜೆ ಮಾಡಿ. ಆದ್ರೆ ನೀವು ರಕ್ತಹೀನತೆಯಿಂದ ಕೊರಗ್ತಾ ಇದ್ರಿ ಜಾಸ್ತಿ ಹೌದು. ಹೆಣ್ಮಕ್ಳುಗಳು. ಆ ರಕ್ತಹೀನತೆಗೆ ಒಂದು ಅಮೂಲ್ಯವಾದ ಆಹಾರ ಇದು. ಜಸ್ಟ್ ಬೆಳಿಗ್ಗೆ ಎದ್ದು ಒಂದಿಡೀ ಗರ್ಕೆ ತಗೊಳ್ಳಿ, ಮಿಕ್ಸಿಗೆ ಹಾಕೊಳ್ಳಿ, ಬೇಕಿದ್ರೆ ಬೆಲ್ಲ ಹಾಕೊಳ್ಳಿ, ಇಲ್ಲಾಂದ್ರೆ ಹಂಗೆ ಕುಡಿಬೋದು. ಒಂದ 21 ಡೇಸ್ ನೀವೇನು ಕಿವಿ ಹಿಡ್ಕೊಂಡು ಒಟ್ಟೆ ಹೊಡಿತೀರಲ್ಲ, ಹೌದು. ನಮಸ್ಕಾರ, ಆ ನಮಸ್ಕಾರನ 21 ದಿವಸ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಬ್ಲಡ್ ನ ಡೊನೇಟ್ ಮಾಡುವಷ್ಟು ಶಕ್ತಿ ಕೊಡ್ತದೆ, ಶಕ್ತಿ ಕೊಡ್ತದೆ ಇದು. ಸ್ವಂತ ಒಂದು ಅಮೂಲ್ಯವಾದ ಆಹಾರ ಆಕ್ಚುಲಿ ಇವೆಲ್ಲ. ಆಮೇಲೆ ನಾವು ಪೂಜೆಗಳಿಗೆ ಬೆಳೆಸ್ತೀವಲ್ಲ, ಒಂದಷ್ಟು ಮೂಲಿಕೆಗಳನ್ನ ಬೆಳೆಸ್ತೇವೆ. ಎಲ್ಲ ಹೂವುಗಳು ಮತ್ತೆ ಪತ್ರೆಗಳು ಎಲ್ಲವೂ ಕೂಡ ಆಹಾರಗಳವು, ಔಷಧಿಯುಕ್ತ ಆಹಾರಗಳಿವೆಲ್ಲವೂ. ಸೊ ಇದನ್ನ ಬಳಸುವಂತ ಸ್ಥಿತಿ ನಾವು ಯೋಚನೆ ಮಾಡ್ಬೇಕಿದೆ ಅಂತ. ಸೊ ಇದೊಂದು ಅಮೂಲ್ಯವಾದ ಆಹಾರ ಇದು. ನಮ್ಗೆ ಗೊತ್ತೇ ಇಲ್ಲ ಇದು. ಯಾಕಂದ್ರೆ ಈಗ ನಾಯಿ ಬೆಕ್ಕು ಏನೋ ಹುಷಾರ್ ತಪ್ಪಿದ್ರೆ ಅದು ಮೊದ್ಲು ಬಂದ್ ತಿನ್ನೋದೇ ಈ ಗರ್ಕೆ ತಿನ್ನತ್ತೆ. ಯಾಕಂತಂದ್ರೆ ಎಲ್ಲವೂ ವಾಮಿಟ್ ಮಾಡ್ಕೊಳುತ್ತೆ. ಎಕ್ಸಸ್ ಆದಾಗ ಅದಕ್ಕೆ ತೆಗಿಯಕ್ಕಾಗಲ್ಲ ಅದು. ನಾವಂತ ಕೈ ಇಟ್ಕೊಂತೀವಿ, ಬೆಳ್ಳಿ ಇಟ್ಕೊಂಡ್ ತೆಗಿತೀವಿ. ಸೊ ಅದೇನ್ ಮಾಡ್ತೀವಿ, ಗರ್ಕೆ ತಿನ್ಕೊಡ್ಲಿ ಏನಾಗತ್ತೆ, ಅಲ್ಲಿ ಪೂರ ಒಳಗಡೆ ಇರೋದನ್ನ ತೆಗೆದು ಆಚೆ ಹಾಕತ್ತೆ. ಸೊ ಅದೊಂದು, ಅದ್ರ ಜೊತೆಗೆ ಇದೊಂದು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಛಾಯಾಮಾನಸ ಅಂತೇಳಿ ಇದೆಯಲ್ಲ ಅದು. ಆಕ್ಚುಲಿ ನೋಡಿ, ಈ ಒಂದ್ ಕಡ್ಡಿನ ನಾನು 10 ರೂಪಾಯಿ ಕೊಟ್ಟು ಬಂದಿದ್ದೆ ಇದನ್ನ ಕೊಚ್ಚಿನಲ್ಲಿ. ಅವ್ನು ಕೊಡುವಾಗ ಏನ್ ಮಾಡ್ದ, ಒಂದ್ ಪಾಂಪ್ಲೆಟ್ ಕೈ ಕೊಟ್ಟ. ಅದ್ರಲ್ಲಿ 150 ಕಾಯಿಲೆ ಬರ್ದಿದ್ದ. 150 ಕಾಯಿಲೆಗೆ ಔಷಧಿ ಅಂತೇಳಿ. ಆಮೇಲೆ ನನ್ಗೆ 150 ಕಾಯಿಲೆ ತಲೆಗೆ ಹೋಗ್ಲಿಲ್ಲ. ಸೊ ಇದಿಟ್ರೆ ವರ್ಷ ಪೂರ್ತಿ ತಿನ್ನಕ್ ಸೊಪ್ಪು ಬರ್ತದಲ್ಲ. ಸೊ ನನ್ನ ತಲೆನಲ್ಲಿ ಊಟ ಬೇಕು. ಸೊ ಇದನ್ನ ಒಂದ್ಸಲಿ ತಗೊಂಡೋಗಿ ನೆಟ್ರೆ ನೀವು, ಸೊ ವರ್ಷ ಪೂರ್ತಿ ತಿನ್ನುವಷ್ಟು ಆಹಾರ ಆಗುತ್ತೆ. ಸೊ ನಮ್ಮ KVK-ಅವರು GKVK ಎಲ್ಲರೂ ಈಗ 20 ರೂಪಾಯಿ ಒಂದು ಕಡ್ಡಿ ಮಾಡ್ತಾ ಇದಾರೆ. ಹೌದು, ಕುರಿ ಮೇಕೆ ತಿಂದ್ರೆ ಒಳ್ಳೇದು, ಹಸುಗೆ ಹಾಕಿದ್ರೆ ಹಾಲು ಕೊಡುತ್ತೆ ಅಂತ. ಮನುಷ್ಯ ತಿನ್ನೋದ್ರ ಬಗ್ಗೆ ಹೇಳಲಿಲ್ಲ, ಸಣ್ಣ ಕೋಟ್ ಮಾಡ್ತಾರೆ. ಯಾಕಂದ್ರೆ ಆರೋಗ್ಯ ಕೆಡ್ಬೇಕಲ್ಲ ನಮ್ದು. ಹಂಗಾಗಿ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಆಹಾರನ ನಮ್ಮಲ್ಲಿ ಬಳಸ್ತಾ ಹೋಯ್ತು ಅಂತಂದ್ರೆ ಹ್ಯೂಮಿನಿಟಿನ ಬೂಸ್ಟ್ ಮಾಡ್ತಾ ಹೋಗುತ್ತೆ. ಮತ್ತೆ 365 ದಿನ ತಿನ್ಲಿಕ್ಕೆ ಸೊಪ್ಪು ಸಿಗುತ್ತೆ. ಆಮೇಲೆ ನೋಡಿ, ಇದರಲ್ಲಿ ಹಾಲು ಬರುತ್ತೆ, ಹಿಂಗ್ ತೆಗೆದ್ರೆ ನಿಮ್ಗೆ ಇದೆಯಲ್ಲ ಇದು ನೋಡಿ, ಹೌದು, ಲೈಟ್ ಹಾಲು ಬರುತ್ತಲ್ವಾ. ಸೊ ಹಾಲು ಬರುವಂತಹ ನಾವು ಸೇವಿಸುವಂತ ಆಹಾರಗಳಿದೆಯಲ್ಲ, ಸೊಪ್ಪುಗಳಿದೆಯಲ್ಲ, ಸೊ ಇದ್ರ ಕೆಲಸ ಏನು ಅಂತ ಹೇಳಿದ್ರೆ ನಮ್ಮ ಬೋನ್ಗಳನ್ನ ಗಟ್ಟಿ ಮಾಡುತ್ತೆ. ಯಾವುದೇ ಹಾಲು ಬರುವ ಮನುಷ್ಯರು ಬಳಸುವಂತಹ ಸೊಪ್ಪುಗಳೇನಿದೆ, ಇದು ಬೋನ್ ಅನ್ನ ಸ್ಟ್ರೆಂಥನ್ ಮಾಡ್ತದೆ ಅಂತ ಒಂದು ಅಮೂಲ್ಯವಾದ ಗುಣ ಇದೆ ಇದರಲ್ಲಿ ಒಂದು. ಸೊ ನಾನು ಹೇಳಿದಲ್ಲ, ನನಗೆ 150 ಕಾಯಿಲೆ ಬೇಕಿರ್ಲಿಲ್ಲ, ಬೇಕಿದ್ದ ಆಹಾರ. ಆಮೇಲೆ ತುಂಬಾ ಜನ ಎದುರಿಸ್ತಾರೆ, ಇದನ್ನ ಬೇಯಿಸ್ಬೇಕು, ಬಸಿಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಏನೇನೋ ಕತೆ ಹೇಳ್ತಿರ್ತಾರ. ಸ್ವಂತವ್ರಿಗೆಲ್ಲರಿಗೂ ಏನ್ ಮಾಡ್ತಿರ್ತೀನಿ ನಾನು, ಬಾಯೊಳಿಗೆ ಹಾಕೊಳ್ಳಿ, ಜಗಿರಿ ಫಸ್ಟ್ ತಿನ್ನಿ, ತಿಂದಾದ್ಮೇಲೆ ಹುಣಸೆ ಸೊಪ್ಪು ತಿಂದಂಗಿದೆ. ಎಷ್ಟು ರುಚಿ ಇದೆ ನಮ್ಗೆ ಇವು. ಆಕ್ಚುಲಿ ನಮ್ ನಾಲ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು 250 ರುಚಿಗಳನ್ನ ಗುರ್ತಿಸ್ತಾ ಇತ್ತು. ಸೊ ಈಗೇನಾಗಿದೆ, ಆ ದರಿದ್ರ ಮಸಾಲೆಗಳು ಬಂದು, ಗೊತ್ತಲ್ಲ, ಕೆಟ್ಟ ನಾಲಿಗೆ ಅದನ್ನ ಅಷ್ಟೇ ಗುರ್ತಿಸ್ತೇ ಬಿಟ್ರೆ ಇವನ್ನ ಸವಿತಾ ಇಲ್ಲ ನಾವು. ಇವು ಸವಿದ್ರೆ ಮಾತ್ರ ನಮ್ಮ ಆರೋಗ್ಯ ನಮ್ಮ ಕೈಲಿರ್ತದೆ ಅಂತೇಳಿ. ಹೆಚ್ಚು ಕಮ್ಮಿ ನಾನು ಇಲ್ಲಿಂದ ಇಡೀ ಕರ್ನಾಟಕದಲ್ಲೂ ಒಂದು 30,000 ಕಡ್ಡಿ ಮೇಲೆ ಕೊಟ್ಟಿದ್ದೀನಿ ಫ್ರೀ ಆಗಿ. ಎಲ್ಲೋದ್ರೂ ಒಂದೊಂದು ಕಂತ ಹಿಡ್ಕೊಂಡು ಹೋಗ್ತೀನಿ, ಉಚಿತವಾಗಿ ಕೊಟ್ಟು ಬರ್ತಾ ಇದೀನಿ. ಇನ್ನು ಶಾಲೆ ಅಂಗಳದಲ್ಲಂತೂ ತುಂಬಾ ಕಡೆ ಕೊಡ್ತಾ ಇರ್ತೀನಿ. ಯಾಕಂದ್ರೆ ಈಗ ಮಿಡ್ ಡೇ ಮೀಲ್ಸ್ ಇದೆಯಲ್ಲ, ಹೌದು, ಆ ಮಿಡ್ ಡೇ ಮೀಲ್ಸ್ಗೆ ಒಂದು ಸಪೋರ್ಟ್ ಆಗ್ತದೆ. ಈಗ ಎಂತದೋ ದುರಂತ ಹಾಕೊಂಡಿದಾರಲ್ಲ, ಡೊರಾಂಟನ, ಯಾರಿಗೂ ಉಪಯೋಗ ಇಲ್ಲ, ಅದು ಚಂದ ಕಾಣುತ್ತೆ ಅಷ್ಟೇನೆ. ಬಟ್ ಇದನ್ನ ಹಾಕಿ ನೀವು, ಸೊ ಮಿಡ್ ಡೇ ಮೀಲ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು. ಎರಡನೇದು, ಬೇರೆ ಎಲ್ಲ ಸೊಪ್ಪುಗಳಿದೆಯಲ್ಲ, ಸೊಪ್ಪುಗಳಲ್ಲಿ ಜೀವಸತ್ವಗಳು ಜಾಸ್ತಿ ಇರ್ತದೆ, ಪ್ರೋಟೀನ್ ಇರಲ್ಲ. ಆಕ್ಚುಲಿ ಇದರಲ್ಲಿ 40% ಪ್ರೋಟೀನ್ ಇರುತ್ತೆ. 40% ಪ್ರೋಟೀನ್ ಇರುತ್ತೆ. ಸೊ ನಮಗೆ ಕಾಳಿನ ಅಗತ್ಯತೆನೇ ಇಲ್ಲ. ಅಂತ ಒಂದು ಆಹಾರಗಳ ಬಗ್ಗೆ ನಾವು ಹೇಳ್ತಾ ಇಲ್ಲ ಜನರಿಗೆ, ಮನವರಿಕೆ ಮಾಡ್ಬೇಕಿದೆ ನಾವು. ಯಾಕಂದ್ರೆ ಆರೋಗ್ಯ ಕೆಟ್ಟಿದೆ ಅಷ್ಟೇ ಹೇಳ್ತಾ ಇದ್ದಾರೆ. ಆದ್ರೆ ನನ್ನ ರೊಟೀನ್ ಏನಿದೆ, ನೇಚರ್ ಕೊಟ್ಟಿರೋದು ನಾನು ಎಷ್ಟು ಬಳಸ್ತಾ ಇದ್ದೀನಿ, ಯಾವ ಸೀಸನ್ ಅಲ್ಲಿ ಏನ್ ತಿನ್ಬೇಕಾದ್ ಬಳಸ್ತಾ ಇದೀನ ಇಲ್ವಾ, ಯೋಚನೆ ಮಾಡ್ತಾ ಇಲ್ಲ. ಸೊ ಇವು ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಸೊ ನಮ್ಮ ಆರೋಗ್ಯ ನಮ್ ಕೈಲಿರ್ತದೆ. ಇದನ್ನು ಕೂಡ ಬೆರಕೆ ಸೊಪ್ಪಿನ ಸಾರು ಬರೋದೇ ಮಾಡ್ತೀನಿ, ಬರೋದೇ ಬಸ್ಸಾರು ಮಾಡಿದ್ರೆ ಸೊ ನಾನು 2 ಮುದ್ದೆ ತಗೊಳ್ತೀನಿ ನಮ್ಮ ಮನೆಯಲ್ಲಿ. ಸೊ ಇನ್ನ ಪಲಾವ್ಗೆ ಹಾಕ್ತಿವಿ, ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟಿಗೆ ಹೆಚ್ಚಾಕ್ತಿವಿ. ನೀವು ಯಾವ್ದಕ್ಕಾದ್ರೂ ಹೆಚ್ಚಾಕಿ.
ಅಷ್ಟು ರುಚಿಯಾಗಿರುತ್ತೆ. ಸೊ ಇಂಥ ಅಮೂಲ್ಯವಾದ ಆಹಾರಗಳನ್ನ ನಾವು ಸೈಡ್ ಗೊತ್ತಿದ್ರಿಂದ ನಮಗೆ ನೂರಾರು ಕಾಯಿಲೆಗಳಿಗೆ ಬರ್ತಾ ಇದೆ. ಅಲ್ಲ, ನನ್ಗೊಬ್ರು ಯಾರನ್ನೋ ಇಂಟರ್ವ್ಯೂ ಮಾಡಿದಾಗ ಅವ್ರೇನ್ ಹೇಳಿದ್ರು ಅಂದ್ರೆ, ಹ್ಮ್. ನಾವು ಉದ್ದಿನ ಬೇಳೆ ಬದಲು ದೋಸೆ ಹಿಟ್ಟಿಗೆ ಇದನ್ನ ರುಬ್ಬಿಟ್ಟು ಹಾಕ್ತಿವಿ, ಹ್ಮ್. ಸೊ ಅದು ಏನು ಈಸ್ಟ್ ತರ ಕೆಲಸ ಮಾಡುತ್ತೆ ಅಂತ ಹೇಳಿದ್ರು. ನೋಡಿ, ಇದ್ರಲ್ಲಿ ಇಷ್ಟೊಂದೆಲ್ಲ ಮೆಡಿಸಿನಲ್ ವ್ಯಾಲ್ಯೂ ನೀವ್ ಹೇಳಿದ್ರಲ್ಲ ಅಷ್ಟಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಎಲ್ಲ ಏನ್ ಮಾಡಿದ್ರು ಉದ್ದಿನ ಬೇಳೆ ಬದಲು ಇದನ್ನ ಬಳಸಕ್ ಶುರು ಮಾಡಿದ್ರು ನಮ್ ಕಡೆ. ಬಟ್ ಅದು ಒಂಥರ ಒಳ್ಳೇದೆ, ಆಹಾರಕ್ಕೆ ಹೋಗ್ತಾ ಇದೆ. ಆಕ್ಚುಲಿ ನಾನು ಉದ್ದು ರಹಿತ ಆರೋಗ್ಯಕರ ಹಸಿರು ದೋಸೆ ಅಂತ ಮಾಡ್ತೀನಿ. ಉದ್ದು ರಹಿತ ಆರೋಗ್ಯಕರ ಹಸಿರು ದೋಸೆ ಒಂದು 25 ವೆರೈಟಿ ದೋಸೆ ಮಾಡ್ತೀನಿ. ನಿಮ್ಗೆ ದಾರಿನಲ್ಲಿ ಹೋಗ್ತಾ ಹೋಗ್ತಾ ಯಾವ್ದು ಸಿಗುತ್ತೆ ಗೊತ್ತಿಲ್ಲ, ಹೇಳ್ತೀನಿ ನಾನು, ಹೇಳಿ. ಆಯ್ತಾ? ಸೊ ಅವು ಸಿಕ್ಕಾಗ ಸರಿಗಳು ಯಾವ್ದ್ರಲ್ಲಿ ಜಾಸ್ತಿ ಬರುತ್ತೆ ಅದ್ರಲ್ಲಿ ಅದ್ರಲ್ಲಿ ದೋಸೆ ಮಾಡಿದ್ ಏನ್ ಸಿಗುತ್ತೆ ಅಂತ ಹೇಳ್ತೀನಿ. ದೋಸೆಗೂ ಹಾಕೋಬಹುದು, ಸ್ವಲ್ಪ ಸರಿ ಕಡಿಮೆ ಇರುತ್ತೆ, ಬಟ್ ಅಕ್ಕಿ ಹಿಂದಿನ ದಿನ ನೆನೆ ಹಾಕಿದ್ರೆ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ಅದು ಒತ್ತಿ ಹೇಳ್ತಿರ್ತೀನಿ, ಉದ್ದು ರಹಿತ ಆರೋಗ್ಯಕರ ಹಸಿರು ದೋಸೆ ಅಂತ. ಉದ್ದು ಅಷ್ಟು ಒಳ್ಳೇದಲ್ಲ ಅಂತನಾ? ಅಲ್ಲ, ಒಳ್ಳೇದಲ್ಲ ಕೆಟ್ಟದಲ್ಲ ಅಂತಲ್ಲ, ಇದೆಯಲ್ಲ ಇಲ್ಲಿ ಓಕೆ, ಇಲ್ಲಿದೆ ಇದು ಆಪ್ಷನ್ ಇದೆ. Okay. ಸೊ ನಾನು ಯಾಕೆ ಹೊರಗಡೆಯಿಂದ ತರಬೇಕು, ಇಲ್ಲಿ ಇರೋದನ್ನ ಬಳಸ್ಕೊಳ್ಳೋಣ ಅಂತ ಅಷ್ಟೇ. ಇದು ಫ್ರೀ ಆಗಿ ಸರಿ ಬರ್ಬೇಕು, ಸರಿ ಅಷ್ಟೇ ಬೇಕಾಗಿರೋದಲ್ಲ, ಹೌದು. ಆ ಸರಿನ ಇವೆಲ್ಲವೂ ಕೊಡ್ತಾರೆ. ಇದು ನಮ್ಮ ಆಹಾರ ಆಗ್ಬೇಕು ಅನ್ನೋದು. ಸೊ ಇದೊಂದು ಈಗ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ. ಕಿಡ್ನಿ ಕಲ್ಗೆ ಹೌದು, ತುಂಬಾ ಒಳ್ಳೆ ಔಷಧಿಯ ಕೆಲಸ ಮಾಡ್ತಾ ಇದೆ.